ಹಲೋ ಗೈಸ್, ದಿಸ್ ಈಸ್ ಕಲ್ಪನಾ ರೆಡ್ಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಪ್ಲ್ಯಾಂಟ್ ಬಗ್ಗೆ ಹೇಳ್ತೀನಿ. ಅದು ಯಾವುದು ಅಂತಂತ ಯೋಚನೆ ಬೇಡ, ನಾನು ಈಗಲೇ ಶೇರ್ ಮಾಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಬೇಕು, ಇಲ್ಲ ಸಾಯಂಕಾಲ ಆಯಿತು ಅಂದರೆ ಪೂಜೆ ಮಾಡಬೇಕು. ಆದರೆ ಹೂ ಮಾತ್ರ ಸಿಗೋದು ಕಡಿಮೆ. ಕೆಲವೊಂದು ಫ್ಲವರ್ಸ್ ಸಿಗುತ್ತೆ, ಸೀಸನಲ್ ಫ್ಲವರ್ಸ್ ಮಾತ್ರ. ಆದರೆ ವರ್ಷ ಪೂರ್ತಿ ಹೂವು ಬಿಡುವಂಥ ಗಿಡ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಯೋಚನೆ ಬೇಡ, ಈಗಲೇ ವಿಡಿಯೋನ ಕೊನೆವರೆಗೂ ನೋಡಿ. ಈ ಗಿಡನ ಹೇಗೆ ಬೆಳೆಸ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ವರ್ಷ ಪೂರ್ತಿ ಹೂ ಬಿಡೋವಂಥ ಗಿಡ ಅಂತ ಹೇಳಿದ್ರೆ ಅದು ನಂದಿವರ್ಧನಂ ಅಂತಾರೆ, ಕೆಲವರು ನಂದಿ ಬಟ್ಲದ ಹೂವು ಅಂತ ಕರೀತಾರೆ, ಕೆಲವರು ಅನಂತ ಪುಷ್ಪ ಅಂತ ಕರೀತಾರೆ. ಅನಂತ ಪುಷ್ಪ ಅಂತ ಏನಕ್ಕೆ ಕರೀತಾರೆ ಅಂದರೆ ಇದು ವರ್ಷ ಪೂರ್ತಿನೂ ಸಹ ಹೂ ಬಿಡುತ್ತೆ. ಹೀಗಾಗಿ ನಾವೆಲ್ಲ ಇದನ್ನು ನಂದಿ ಬಟ್ಲದ ಹೂವು ಅಂತ ಕರಿತೀವಿ. ನನ್ನ ಹತ್ರ ಇರೋದು ಇಲ್ಲಿ ಸಿಂಗಲ್ ಪೆಟಲ್ಲು, ಇದರಲ್ಲಿ ಡಬಲ್ ಪೆಟಲ್ಲೂ ಸಹ ಇರುತ್ತೆ. ನನಗೆ ಇದೇ ಇಷ್ಟ. ನೋಡೋದಕ್ಕೆ ಮಲ್ಲಿಗೆ ಹೂವಿನ ರೀತಿ ಇದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನು ಕಟ್ಬಿಟ್ಟು ಮಾಲೆ ಆಗಿನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ದೇವರಿಗೂ ಸಹ ತುಂಬ ಅಂದರೆ ತುಂಬ ಇಷ್ಟ ಆಗಿರೋ ಹೂವು ಅಂತಂತ ಹೇಳ್ತಾರೆ. ನಂದಿ ಬಟ್ಲದ ಹೂವು ಅಂದರೆ, ನಂದಿ ಅಂದರೆ ಶಿವನ ವಾಹನ ಅಲ್ವಾ, ಸೊ ದೇವರಿಗೆ ತುಂಬ ಪ್ರಿಯವಾದ ಹೂವು ಅಂತಂತ ಹೇಳ್ತಾರೆ. ಇದನ್ನು ದೇವ್ರಿಗೆ ಇಷ್ಟ ಆಗಿರೋ ಹೂವು ಅಷ್ಟೇ ಅಲ್ಲದೆ ಶೋ ಪ್ಲ್ಯಾಂಟ್ ಆಗೂ ಸಹ ಇದನ್ನು ಬೆಳೆಸ್ಕೋತಾರೆ. ಹಾಗೆಯೇ ಇದು ಮೆಡಿಸಿನಲ್ ಪರ್ಪಸ್ ಆಗಿಯೂ ಸಹ ತುಂಬ ಯೂಸ್ ಮಾಡ್ತಾರೆ. ಈ ಗಿಡದ ಬೇರಿಂದ ಮೈಗಾಗಿರುವಂತಹ ನಂಜು ಇರುತ್ತಲ್ವ, ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೋತಾರೆ. ಅದರ ಪ್ರೋಸೆಸ್ ಏನು ಅಂತ ನನಗೆ ಗೊತ್ತಿಲ್ಲ. ನಂತರ ಈ ಹೂವದಿಂದ ತಯಾರಾಗಿರೋ ಅಂಥ ಒಂದು ಕಾಡಿಗೆ ಕಣ್ಣಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತಂತ ಹೇಳ್ತಾರೆ. ಈ ಫ್ಲವರಿಂದ ಕಾಡಿಗೆನೂ ಸಹ ತಯಾರಿಸ್ತಾರಂತೆ. ನಂತರ ಕಣ್ಣಿನ ಚಿಕಿತ್ಸೆಗೆ ಇದ್ರ ಬೇರುಗಳು, ಇದ್ರ ಕೊಂಬೆಗಳು ತುಂಬ ಯೂಸ್ ಆಗುತ್ತೆ ಅಂತಂತ ಹೇಳ್ತಾರೆ. ಇದನ್ನು ಬೆಳೆಸ್ಕೊಳ್ಳೋದು ತುಂಬ ಈಸಿ. ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ, ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ಇದು ಕಡ್ಡಿ. ಈ ಥರ ಕಡ್ಡಿನ ತೆಗೆದ್ಬಿಟ್ಟು ಡೈರೆಕ್ಟಾಗಿ ನೀರಲ್ಲಿ ಇಟ್ರೂ ಆಯಿತು, ಇಲ್ಲ ಅಂದರೆ ಡೈರೆಕ್ಟಾಗಿ ಮರಳಲ್ಲಿ ಇಟ್ಕೊಂಡ್ರೂ ಆಯಿತು. ತುಂಬ ಬೇಗ ಬೆಳೆಯುತ್ತೆ. ಇದು ಸುಮಾರು 5ರಿಂದ 6 ಅಡಿ ಉದ್ದ ಬೆಳೆಯುತ್ತೆ. ಹೀಗಾಗಿ ಇದನ್ನು ಸ್ವಲ್ಪ ದೊಡ್ಡ ಪಾಟಲ್ಲಿ ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದು. ನೆಲದಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಪಾಟಲ್ಲಿ ಬೆಳೆಸ್ಕೊಳ್ಳೋರು ಸ್ವಲ್ಪ ದೊಡ್ಡದರಲ್ಲಿ ಬೆಳೆಸ್ಕೊಳ್ಳಿ. ಇದು ಸ್ವಲ್ಪ ಬೆಳೆದ ತಕ್ಷಣ ಆಗಾಗ ಕಟ್ ಮಾಡ್ಕೊಳ್ತಾ ಇರಬೇಕು ತುದಿಗಳನ್ನ, ಹಾಗಾದರೆ ಬುಷಿಯಾಗಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಸಿಂಗಲ್ ಪೆಟಲ್ ಹೂಗೆ ಮಾರ್ಕೆಟಲ್ಲಿ ತುಂಬ ಅಂದರೆ ತುಂಬ ಬೇಡಿಕೆ ಇದೆ. ಯಾಕೆ ಅಂತಂತ ಹೇಳಿದ್ರೆ ಇದ್ರ ಮೊಗ್ಗಿಂದ ಹಲವಾರು ಡೆಕೋರೇಷನ್ಸ್ಗೆ ಬಳಸ್ತಾರೆ. ಹಳದಿಯಲ್ಲಿ ತುಂಬ ಯೂಸ್ ಮಾಡ್ತಾರೆ ಇದ್ರ ಮೊಗ್ಗನ್ನು. ದುಪ್ಪಟ್ಟ ಆಗಿಬಿಟ್ಟು, ಹೂವಿನ ದಿಂಡು ಆಗಿ ಬ್ರೈಡ್ಗೆ, ಅದರಿಂದ ಇದು ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಇದು ನನ್ನ ಹತ್ರ ಇರೋದು ನೋಡಿ, ಒಂದೇ ಒಂದು ಗಿಡ. ಒಂದು ಗಿಡದಲ್ಲೇ ಎಷ್ಟು ಚೆನ್ನಾಗಿ ಬುಷಿಯಾಗಿ ಬಂದಿದೆ, ಎಲ್ಲಂದರಲ್ಲೇ ಹೂ ಕಾಣಿಸುತ್ತೆ. ತುಂಬ ಬಂಚಲಾಗಿ ಹೂ ಬರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಇರಲೇಬೇಕಾಗಿರೋವಂಥ ಗಿಡ. ಹಾಗೆಯೇ ಈಸಿ ಅಂದರೆ ತುಂಬ ಈಸಿ ಮೇಂಟೆನೆನ್ಸ್ ಗಿಡ. ಯಾವುದೇ ತರಹದ ನೀವು ಇದಕ್ಕೆ ಕೇರ್ ಮಾಡಬೇಕು ಅನ್ನೋದೇನೂ ಇಲ್ಲ. ಸುಮ್ಮನೆ ಜಸ್ಟ್ ಈ ಥರ ಹಾಕಿದ್ರೆ ಸಾಕು, ಅದಷ್ಟು ಕದೆ ಬೆಳ್ಕೊಳ್ಳುತ್ತೆ. ಇದಕ್ಕೆ ವಾಟರಿಂಗೂ ಸಹ ಅಷ್ಟೇ. ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಯಾವ ಥರ ವಾಟರಿಂಗ್ ಮಾಡ್ಕೋಬೇಕು ಏನು ಅಂತ. ತುಂಬ ಈಸಿಯಾಗಿ ಬೆಳೆಸೋ ಗಿಡ ಆಗಿರೋದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಬೇಕಾಗಿರೋವಂಥ ಗಿಡ. ನೋಡಿ, ನೀರನ್ನ ನಾವು ಬುಡಕ್ಕೆ ಹಾಕೋದಕ್ಕಿಂತ ಈ ಥರ ಗಿಡದ ಮೇಲೆ ಹಾಕೋದ್ರಿಂದ ತುಂಬ ಯೂಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಮಳೆ ಬಂದ ತಕ್ಷಣ ಇದರಲ್ಲಿ ಹೂ ತುಂಬ ಜಾಸ್ತಿ ಆಗುತ್ತೆ ನಾರ್ಮಲಿಗಿಂತ. ಪ್ರತಿಯೊಂದು ಹನಿನೂ ಬಂದುಬಿಟ್ಟು ಗಿಡದ ಮೇಲೆ ಬೀಳುತ್ತಲ್ವ, ಆಗ ತುಂಬ ಹೂ ಬಿಡುತ್ತೆ. ಹೀಗಾಗಿ ಒಂದು ಪೈಪ್ನ ತೊಗೊಂಡ್ಬಿಟ್ಟು ನಾವು ಈ ಥರ ಮೇಲೆಯಿಂದ ಸ್ಪ್ರೇ ಮಾಡ್ಕೊಳ್ತಾ ಹೋದರೆ ಗಿಡಕ್ಕೆ ತುಂಬ ಹೂ ಬರುತ್ತೆ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತೋರಿಸ್ತಿದ್ದೀವಲ್ಲ, ಇದೇ ಪ್ರೊಸೆಸ್ಸಲ್ಲಿ ನೀವು ಹಾಕ್ಕೋಬೋದು. ನಾರ್ಮಲಿ ಹಾಕ್ಕೊಂಡ್ರೂ ಹೂ ಬರುತ್ತೆ, ಬಟ್ ಈ ಥರ ಹಾಕ್ಕೊಂಡ್ರೆ ತುಂಬ ಹೂ ಬರುತ್ತೆ ಅಂತಂತ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಈ ಟಿಪ್ನ ಫಾಲೋ ಮಾಡಿ, ನೀವೂ ಸಹ ತುಂಬ ಹೂವನ್ನ ಕಾಣ್ಬೋದು. ನಂತರ ಇದಕ್ಕೆ ಯಾವುದೇ ತರಹದ್ದು ರೋಗಗಳು ಅಟ್ಯಾಕ್ ಆಗೋದಿಲ್ಲ. ನಾವು ನೋಡೋವಂಥ ಒಂದೇ ಒಂದು ಸಮಸ್ಯೆ ಅಂತಂತ ಹೇಳಿದ್ರೆ ಅದು ಗಿಡಕ್ಕೆ ಕೆಲವೊಂದು ಸಲ ಹುಳ ಅಟ್ಯಾಕ್ ಆಗ್ತಾ ಇರುತ್ತೆ. ಅದನ್ನೊಂದು ನಾವು ಗಮನದಲ್ಲಿಟ್ಕೊಂಡ್ರೆ ಆಯಿತು, ಇನ್ಯಾವ ತರಹದ ರೋಗದ ಚಿಂತೆ ಇರೋದಿಲ್ಲ. ಹಾಗೆಯೇ ಇನ್ನೊಂದು ಗಮನದಲ್ಲಿಟ್ಕೊಳ್ಳಿ, ನೀರು ತುಂಬ ಚಿಕ್ಕ ಗಿಡ ಇರಬೇಕಾದ್ರೆ ಓವರ್ ವಾಟರಿಂಗ್ ಮಾಡ್ಕೋಬೇಡಿ. ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ಮಣ್ಣು ಒಣಗ್ತಿದೆ ಅನ್ಬೇಕಾದ್ರೆ ಮಾತ್ರ ನೀರು ಹಾಕ್ಕೊಳ್ಳೋಕೆ ಹೋಗಿ.
ಇಲ್ಲಿ ಯಾವ ಥರ ಹುಳ ಬೀಳುತ್ತೆ ಅನ್ನೋದನ್ನು ತೋರಿಸ್ತೀನಲ್ಲ, ಇದೇ ಥರ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಹುಳುಗಳು ಇದರಲ್ಲಿರುತ್ತೆ. ಆದರೆ ಇದು ಬಿದ್ದಿರೋದು ಕಾಣಿಸೋದಿಲ್ಲ, ಯಾಕಂದರೆ ಎಲೆನೂ ಅದೇ ಥರ ಇರುತ್ತೆ, ಹುಳನೂ ಅದೇ ಥರ ಇರುತ್ತಲ್ವ. ಹೀಗಾಗಿ ಇದು ಹುಳ ಬಿದ್ದಿದೆ ಅಂತ ಹೇಳಿ ಕೆಳಗಡೆ ಪಿಚ್ಗೆ ಹಾಕಿರುತ್ತೆ, ಅದನ್ನು ನೋಡಿ ನಾವು ಕಂಡಿಡ್ಕೋಬೋದು. ನಾನು ಇದನ್ನು ಹುಳನ ಒಂದು ಎಲೆ ಇರುತ್ತಲ್ವ, ಆ ಎಲೆನೇ ತೆಗೆದ್ಬಿಟ್ಟು ಬಿಸಾಕ್ಬಿಡ್ತೀನಿ. ನೀವು ಇದಕ್ಕೆ ನೀಮ್ ಆಯಿಲು ಇಲ್ಲ ನೀಮ್ ಸ್ಪ್ರೇ ಏನಾದರೂ ಸ್ಪ್ರೇ ಮಾಡ್ಕೊಳ್ರೆ ಮಾಡ್ಕೋಬೋದು. ಬಟ್ ನಾನು ಮಾತ್ರ ಯಾವುದೇ ತರಹ ಸ್ಪ್ರೇ ಮಾಡ್ಕೊಳ್ಳೋದಿಲ್ಲ ಇದಕ್ಕೆ. ಆ ಹುಳ ತೆಗ್ದಾಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ತಿದ್ದೀನಲ್ಲ ನಾನು, ಈ ಥರ ಎಲೆನ ತಿಂದಾಕ್ತಾ ಬಿಡುತ್ತೆ. ತಿಂದಾಕ್ತಾ ಅದು ಗಿಡನೆಲ್ಲ ತಿಂದ್ಬಿಟ್ಟು ಹೂವು ಮೊಗ್ಗನ್ನು ಸಹ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡುತ್ತೆ. ಅದಕ್ಕೋಸ್ಕರ ಯಾವಾಗ ನಿಮಗೆ ಹುಳ ಕಾಣಿಸುತ್ತೋ ಆವಾಗ ಹುಳನ ಕಿತ್ತು ಹಾಕ್ಬಿಡಿ. ನಾನಂತೂ ಅದು ಪ್ರೊಸೆಸ್ನ ಫಾಲೋ ಮಾಡೋದು. ಯಾವ ತರಹದ್ದು ನಾನು ಸ್ಪ್ರೇ ಹಾಕೋದಿಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಳಿ. ನಾನೇನು ಹಾಕೋದಿಲ್ಲ ಅಷ್ಟೇ. ನಂತರ ಇದಕ್ಕೆ ಫರ್ಟಿಲೈಸರ್ ವಿಷಯಕ್ಕೆ ಬರೋದಾದರೆ, ನಾನೇನು ಯಾವುದು ಕೆಮಿಕಲ್ ಫರ್ಟಿಲೈಸರ್ ಹಾಕೋದಿಲ್ಲ. ಜಸ್ಟ್ ನಾರ್ಮಲಿ ಈ ಥರ ನಮ್ಮವು ಸ್ವಲ್ಪ ಮೇಕೆ ಮರಿ ಹಾಗೆಯೇ ಎಮ್ಮೆ ಇದ್ದಾವೆ, ಅದರದ್ದು ಸಗಣಿ ಇರುತ್ತಲ್ವ, ಅದನ್ನು ನಾವು ಈ ಥರ ತಗೊಂಡ್ಬಿಟ್ಟು ಡೈರೆಕ್ಟಾಗಿ ನಾನು ಗಿಡಕ್ಕೆ ಹಾಕ್ಬಿಡ್ತೀನಿ. ಕೆಲವರು ನೀರಲ್ಲೆಲ್ಲ ನೆನೆಸ್ಬಿಟ್ಟು 2 ದಿನ 3 ದಿನ ಆಮೇಲೆ ಆ ವಾಟರ್ನ ಹಾಕ್ಕೊಳ್ತಾರೆ. ಬಟ್ ನಾನೇನು ಮಾಡೋದಿಲ್ಲ, ಈ ಥರ ಜಸ್ಟ್ ಪೌಡರ್ನೇ ಅದ್ರ ಬುಡಕ್ಕೆ ಹಾಕ್ಕೊಬಿಡ್ತೀನಿ. ಮಣ್ಣು ತುಂಬ ಟೈಟ್ ಇದ್ದರೆ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ಬಟ್ ನಾನೇನಿಲ್ಲಿ ಮಾಡ್ತಿಲ್ಲ. ಈ ಥರ ಹಾಕ್ಬಿಟ್ಟು ಸ್ವಲ್ಪ ವಾಟರ್ ಹಾಕ್ಕೊಬಿಡ್ತೀನಿ. ನಾನು ಹಾಕೋದನ್ನು ಸಹ 6 ತಿಂಗಳಿಗೆ ಒಂದು ಸಲ ಇಲ್ಲಾಂದರೆ ವರ್ಷಕ್ಕೆ ಒಂದು ಸಲ ಆ ಥರ ಹಾಕ್ಕೋತೀನಿ. ಜಾಸ್ತಿನೂ ಹಾಕ್ಕೊಳ್ತಿಲ್ಲ. ನೀವು ಪಾಟಲ್ಲಿ ಬೆಳೆಸೋರು ಮಂತ್ಲಿ 1 ಟೈಮ್ ಆ ಥರ ಹಾಕ್ಕೋಬೋದು. ಇಲ್ಲಿ ನಮ್ಮನೆ ಹತ್ರ ಇನ್ನೂ ಒಂದು ಗಿಡ ಇತ್ತು, ಅದಕ್ಕೂ ಸಹ ಹಾಕ್ತಿದ್ದೀನಿ. ಇದಕ್ಕೆ ಯಾವುದೇ ತರಹದ ಸ್ಪೆಷಲ್ ಕೇರ್ ಇಲ್ಲ, ತುಂಬ ಈಸಿ ಮೇಂಟೆನೆನ್ಸ್ ಗಿಡ, ಎಲ್ಲರೂ ಸಹ ಬೆಳೆಸಬೇಕಾಗಿರುವಂಥ ಗಿಡ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ, ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ.